ಮೊದಲಿಗೆ ನಮಸ್ಕಾರ. ನಾ ಈಗ ಹೇಳೋಕೆ ಮುಂದಿನ ವಿಷಯ ಏನಂದ್ರೆ ಪೋಕ್ಸೋ ಕಾಯ್ದೆ. ಈ ಒಂದು ಕಾಯ್ದೆ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿಯಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಹೆಣ್ಮಕ್ಳು ಇರತಕ್ಕಂಥ ಪ್ರತಿಯೊಬ್ಬ ಪೋಷಕರು ಈ ಒಂದು ಪೋಕ್ಸೋ ಕಾಯ್ದೆ ಬಗ್ಗೆ ಕಡ್ಡಾಯವಾಗಿ ತಿಳ್ಕೊಂಡಿರ್ಬೇಕಂತೇಳಿ ನನ್ನ ಆಸೆ. ಯಾಕಂದ್ರೆ ಪೋಕ್ಸೋ ಅಂತಕ್ಕಂಥದ್ದು ಏನು ಹೇಳ್ತೈತೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತೇಳಿ ಆ್ಯಕ್ಟ್ ಬರ್ತದೆ. ಇದು 2012 ಪ್ರಕಾರ ಇದೇನು ಹೇಳ್ಬೇಕಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳ ಮೇಲೆ ನಡೀತಕ್ಕಂಥ ಲೈಂಗಿಕ ಅಪರಾಧಗಳನ್ನು ತಡಿತತಿ ಮತ್ತು ಶಿಕ್ಷೆಯನ್ನು ಕೂಡ ನೀಡ್ತತಿ ಮತ್ತು ಶಿಕ್ಷಿಸಲೇ ಇರ್ತಕ್ಕಂಥ ಭಾರತೀಯ ಇದೊಂದು ಕಾನೂನು ಅಂತ ಹೇಳ್ಬೋದು. ಇದು ಯಾರಿಗೆ ಅನ್ವಯಿಸ್ತೈತಿ ಅಂತೇಳಿ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರೋಪಿಗಳು ಯಾರಾದರೂ ಆಗಿರ್ಬೋದು, ಮಹಿಳೆ ಅಥವಾ ಪುರುಷ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಒಂದು ನಿಯಮ. ಮುಖ್ಯ ಅಂಶಗಳು ಅಂದರೆ ಈ ಒಂದು ಪೋಕ್ಸೋ ಕಾಯ್ದೆ ಅಡಿ ಒಳಗೆ ಲೈಂಗಿಕ ದೌರ್ಜನ್ಯ, ಭಾರೀ ಲೈಂಗಿಕ ದೌರ್ಜನ್ಯ, ಅದೇ ರೀತಿ ಲೈಂಗಿಕ ಕಿರುಕುಳ, ಅಶ್ಲೀಲತೆ ಅಥವಾ ಪೋರ್ನೋಗ್ರಫಿ ತೋರಿಸುವುದು ಅಥವಾ ಬೆಳೆಸುವುದು, ಈ ಒಂದು ಕ್ರಿಯೆಯನ್ನು ಮಾಡಿದ್ರೆ ಅವ್ರ ಮೇಲೆ ಈ ಪೋಕ್ಸೋ ಕೇಸನ್ನು ಹಾಕಬಹುದು. ಅದೇ ರೀತಿ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಸಹಾಯಕ ಅಥವಾ ಸಹಾಯ ಅಥವಾ ಪ್ರೇರಣೆ ನೀಡಿದವ್ರ ಮೇಲೆ ಕೂಡ ಕೇಸನ್ನು ದಾಖಲು ಮಾಡ್ಬೋದು. ಅದೇ ರೀತಿ ಈ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಏನು ಸಿಗುತ್ತಾರಲ್ಲ ಅವರಿಗೆ ಸಹಾಯ ಮಾಡಿದವ್ರನ್ನು ಕೂಡ ಈ ಒಂದು ಅಪರಾಧಿ ಅಂತಲೂ ಪರಿಗಣಿಸ್ತೀವಿ. ಈ ರೀತಿ ಇದ್ದಾಗ ಈ ಶಿಕ್ಷೆ ಏನು ನೀಡಬೇಕು, ಏನು ನೀಡ್ತದೆ ಸರ್ಕಾರ ಅಂತ ಅಂದಾಗ ಜೈಲು ಶಿಕ್ಷೆ ಕನಿಷ್ಠ ಅಂತಂದ್ರೆ 10 ವರ್ಷಗಳಿಂದ ಜೀವಾವಧಿವರೆಗೂ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತವರು ಯಾರಂದ್ರೆ ಈ ಪೋಕ್ಸೋ ಕಾಯ್ದೆ ಒಳಗೆ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗೆ. ಮತ್ತು ಅಲ್ಲಿ ದಂಡ ಕೂಡ ವಿಧಿಸ್ಬೋದು. ದಂಡ ಪ್ರಕರಣ ಹೆಂಗಿರುತ್ತಂದ್ರೆ ಆ ಒಂದು ಪ್ರಕರಣ ತೀವ್ರತೆಯನ್ನು ಅವಲೋಕನ ಮಾಡಿ ಅದರ ಆಧಾರದ ಮೇಲೆ ಅವಲಂಬನೆ ಆಗಿರ್ತೈತಿ ದಂಡದ ಒಂದು ಮಿತಿ. 2019 ತಿದ್ದುಪಡಿ ನಂತರ ಏನಾಗೈತೆ ಅಂದ್ರೆ ಈ ಒಂದು ನಿಯಮ ಬಹಳಷ್ಟು ಕಠಿಣತೆ ಒಳಗೆ ಕೂಡೈತಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಅಂದಾಗ ಮಗುವಿನ ಗುರುತು ರಹಸ್ಯವಾಗಿರಬೇಕು. ಏನಂದ್ರೆ ಮಗುವಿನ ಗುರುತು ರಹಸ್ಯವಾಗಿರಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಕಡ್ಡಾಯವಾಗಿ ನಡೀಬೇಕು. FIR ಕಡ್ಡಾಯವಾಗಿ ದಾಖಲಾಗಿರಬೇಕು. ಪೊಲೀಸರು, ಶಿಕ್ಷಕರು, ವೈದ್ಯರು ವರದಿ ಮಾಡಬೇಕು. ವರದಿ ಮಾಡದಿದ್ರೆ ಅವ್ರ ಮೇಲೆ ಕೂಡ ಕೇಸ ಕಡ್ಡಾಯವಾಗಿ ಆಕೈತಿ. ಆದ್ರೆ ಎಷ್ಟೋ ಪ್ರಕರಣಗಳು ಈ ಒಂದು ಹಂತದೊಳಗನ ಮುಕ್ತಾಯ ಆಗ್ತಾವು ಅನ್ನೋದು ಒಂದು ದುರದೃಷ್ಟಕರ. ಯಾಕಂದ್ರೆ ಇಲ್ಲಿ ಇವ್ರದಷ್ಟೇ ತಪ್ಪಲ್ಲ, ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಕೂಡ ಮಾನ ಮರ್ಯಾದೆ ಗೌರವ ಖಬರಿ ಪ್ರಕರಣವನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ ಮತ್ತು ಪ್ರಕರಣವನ್ನು ದಾಖಲು ಮಾಡೋದು ಕೂಡ ಹೆದರ್ತಾರೆ ಅಂತೇಳಿ ಹೇಳಬಹುದು. ಇದಿಷ್ಟೆಲ್ಲ ಆದ್ರೆ ಪೋಷಕರು, ಸಾರ್ವಜನಿಕರು 18 ವರ್ಷಕ್ಕಿಂತ ಕಡಿಮೆ ಇರುವ ಹುಡುಗ ಅಥವಾ ಹುಡುಗಿ ತಿಳಿಯಬೇಕಾಗಿದ್ದು ಏನು ವಿಷಯ ಅಂತಂದ್ರೆ ಅನುಮಾನ ಬಂದ ತಕ್ಷಣ ಪೊಲೀಸರಿಗೆ ತಿಳಿಸ್ಬೇಕು ಆ ಒಂದು ವಿಷಯ ವಸ್ತುವನ್ನು. ಪೋಕ್ಸೋ ಕಾಯ್ದೆಯನ್ನು ಮಕ್ಕಳ ರಕ್ಷಣೆಗೆ ಕಾನೂನು ಬಹಳಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತಂದೈತಿ. ಆದ್ರೆ ಆ ಕೆಲವು ಅಪರಾಧಿಗಳು ಹಣದ ಆಸೆಗೆ ಪ್ರಕರಣ ಕೈಬಿಟ್ರೆ ಉಳಿದವ್ರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲಿ ಕೋರ್ಟ್ ಕಚೇರಿ ಪೊಲೀಸ್ ಠಾಣೆಗೆ ಹೋಗುವುದು ಅಂತೇಳಿ ಗೌರವಕ್ಕೆ ಹೆದರಿ ಮತ್ತು ಕೇಸ್ ಕೊಡುವುದನ್ನು ನಿಲ್ಲಿಸ್ತಾರೋ ಕೆಲವೊಂದಿಷ್ಟು ಜನ. ಮತ್ತು ಅತಿ ಹೆಚ್ಚು ಈ ಪ್ರಕರಣ, ಇವು ಪೋಕ್ಸೋ ಪ್ರಕರಣಗಳು ಎಲ್ಲಿ ನಡೀತಾ ಇರುತ್ತಂದ್ರೆ ಎಲ್ಲಿ ಹೆಚ್ಚಿಗೆ ಸಲಿಗೆ ಇರ್ತೈತಿ ಮತ್ತು ಸಮೀಪದವ್ರ ಜೊತೆಗೆ ಸಂಬಂಧಿಕರು, ಪರಿಚಯಸ್ಥರು, ಅತಿ ಬೇಕಾದವರು ಇಂತಹ ಸ್ಥಳದೊಳಗನ ಈ ಒಂದು ಪ್ರಕರಣಗಳು, ಆ ಒಂದು ತಪ್ಪಿತಸ್ಥರು, ಅಪರಾಧಿಗಳು ಭಾಗಿಯಾಗ್ತಕ್ಕಂಥದ್ದು ನಾವು ನಿರಂತರವಾಗಿ ನೋಡ್ಕೋತ ಬಂದಿರ್ತಕ್ಕಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರಿಗೆ ಕ್ಷಮೆ ಅಂತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಅಂಥ ತಪ್ಪು ಮಾಡಿರ್ತಾರೆ ಅಂತಂದ್ರೆ ಶಿಕ್ಷೆ ಆಗಬೇಕು ಅವರಿಗೆ. 18 ವರ್ಷಕ್ಕಿಂತ ಹೋಗಿರ್ತಕ್ಕಂಥ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದವರಿಗೆ ಶಿಕ್ಷೆ ಆಗಲೇಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ತನಿಖೆ ಏನು ಆಗತ್ತಲ್ಲ ಆ ಸಮಯದೊಳಗೆ ಮಗುವಿನ ಹೇಳಿಕೆ ಮಹಿಳಾ ಪೊಲೀಸರ ದಾಖಲೆಯನ್ನು ನೋಡ್ಕೋಬೇಕು ಮತ್ತು ಮಗು ಸ್ನೇಹಿ ವಾತಾವರಣ ಇರಬೇಕು ಅಂತ ಕಡ್ಡಾಯವಾಗಿ ನಿಯಮ ಐತಿ. ಮತ್ತು ಅಗತ್ಯ ಬಿದ್ದರೆ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಬೇಕು. ಆರೋಪಿಯನ್ನು ಸಾಕ್ಷಿಗಳ ಆಧಾರದೊಳಗೆ ಬಂಧಿಸಬೇಕಾಗಿರ್ತಕ್ಕಂಥವು ಪೊಲೀಸರ ಒಂದು ಕರ್ತವ್ಯ. ಮತ್ತು ಜಾಸ್ತಿ ಪೋಕ್ಸೋ ಪ್ರಕರಣಗಳು ಯಾವ ರೀತಿ ಇರ್ತಾವತ್ತಂದ್ರೆ ನಾನ್ ಬೇಲೆಬಲ್ ಆಗಿ
ಇರ್ತಾವೆ, ಅವರಿಗೆ ಬೇಲ್ ಅಂತಕ್ಕಂಥದ್ದು ಸಿಗುವುದಿಲ್ಲ. ಸಾಮಾನ್ಯವಾಗಿ 2 ತಿಂಗಳೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಮತ್ತು ಈ ಪ್ರಕರಣ ವಿಶೇಷ ಕೋರ್ಟ್ ಒಳಗೆ ನಡಿಬೇಕಾಗಿರ್ತಕ್ಕಂಥದ್ದು ಐತಿ. ಮತ್ತು ವಿಚಾರಣೆ ಅಂದರೆ ಟ್ರಯಲ್ ಒಳಗೆ ವಿಚಾರಣೆ ಸಾಮಾನ್ಯ ಕ್ಯಾಮ್ರಾದೊಳಗನ ದೃಢೀಕರಣ ಆಗಬೇಕು. ಮತ್ತು ಮಗುವಿನ ಗುರುತ ಯಾವುದೇ ಕಾರಣಕ್ಕಾಗಿ ಬಹಿರಂಗಪಡಿಸ್ತಕ್ಕಂಥದ್ದೆಲ್ಲ ಗೌಪ್ಯವಾಗಿಯೇ ಇರಬೇಕು. ಮತ್ತು 1 ವರ್ಷದೊಳಗೆ ತೀರ್ಪನ್ನು ಪ್ರಕಟಿಸಬೇಕು. ಮತ್ತು ಇದು ತೀರ್ಪು ಅಂತ ಬಂದಾಗ ತಪ್ಪ ಸಾಬೀತಾದ ಕಠಿಣ ಶಿಕ್ಷೆ ಆಕತಿ ಮತ್ತು ಭಾರಿ ದಂಡ ಕೂಡ ಕೊಡ್ಬೇಕಾಕತಿ. ಮತ್ತು ತಪ್ಪು ಸಾಬೀತು ಆಗದಿದ್ರೆ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು. ಇದು ಕೆಲವೊಂದಿಷ್ಟು ಪ್ರಕರಣಗಳು ಸುಳ್ಳು ಪೋಕ್ಸೋ ಕಾಯ್ದೆ ಕೂಡ ಆಗತಕ್ಕಂಥದ್ದು ನೆನಪಿರಬೇಕು. ಇಂಥ ಪ್ರಕರಣಗಳು ಕೂಡ ಆಗೋದಿಲ್ಲ. ಸುಳ್ಳು ಪ್ರಕರಣಗಳು ಕೂಡ ಕೆಲವೊಂದಿಷ್ಟು ಆಗಿದ್ದು ಬೇರೆಗಳು ಅದಾವು. ಮತ್ತು ಪ್ರಕರಣ ಮೋಸದಿಂದ ಕೂಡಿರ್ತತಿ ಅನ್ನೋ ನಮ್ಗೆ ಗೊತ್ತಿರಬೇಕು. ಈ ಪೋಕ್ಸೋ ಕೇಸ್ ಒಳಗೆ ಜಾಮೀನು ಹೆಂಗಪ್ಪ ಅಂದ್ರೆ ಪೋಕ್ಸೋ ಕೇಸ್ನಾಗ ಜಾಮೀನು ಅಂದ್ರೆ ಬೇಲ್ ನಾನ್ ಬೇಲೆಬಲ್ ಆಗಿರ್ತೈತಿ. ಯಾಕಂದ್ರೆ ಅವಾಗ ಅವ್ರಿಗೆ ಬೇಲ್ ಕೊಟ್ಟರೆ ಸಾಕ್ಷಿಗಳನ್ನು ನಾಶ ಮಾಡ್ತಾರೋ ಅಂತೇಳಿ ಬೇಲ್ ಕೊಡಕ್ಕೆ ಬರೋದಿಲ್ಲ. ಇದಾದ ನಂತರ ಕೋರ್ಟ್ ಪರಿಶೀಲನೆಯನ್ನು ಮಾಡ್ತೈತಿ. ಮಗುವಿನ ಏನು ಪರಿಶೀಲನೆ ಮಾಡ್ತೈತಿ ಅಂದ್ರೆ ಆ ಮಗುವಿನ ವಯಸ್ಸು ಪರಿಶೀಲನೆ ಮಾಡಿರತಿ ಮತ್ತು ಅಪರಾಧದ ತೀವ್ರತೆಯನ್ನು ಪರಿಶೀಲನೆ ಮಾಡಿರತಿ. ಅಂದ್ರೆ ಯಾವ ಮಟ್ಟಿಗೆ ಅಪರಾಧ ಆಗೈತಿ ಅಂತೇಳಿ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿರತಿ. ಮತ್ತು ಸಾಕ್ಷಿ ನಾಶದ ಭೀತಿಯಿಂದಾಗಿ ಈ ಒಂದು ಜಾಮೀನನ್ನು ಕೊಡುವುದು ನಿರ್ಬಂಧ ಇರ್ತೈತಿ. ಅಪರಾಧಿ ಮೇಲೆ ಆರೋಪಿನೇ ಇರ್ಲಿಕ್ಕೆ ಆರೋಪಿ ಇದ್ರು ಅವ್ರ ಮೇಲೆ ಆರೋಪ ಇದ್ರೂ ಕೂಡ ಅವ ಸಾಕ್ಷಿಯನ್ನು ನಾಶ ಮಾಡ್ಬೋದು ಅಂತೇಳಿ ಅವಾಗ ಬೇಲ್ ಕೊಡೋದಿಲ್ಲ. ಮತ್ತು ಏನಂತಂದ್ರೆ ಸಾಕ್ಷಿ ಅಕಸ್ಮಾತ್ ದುರ್ಬಲವಾಗಿದ್ರೆ ವೇದಿಕೆಯ ವರದಿ ಸ್ಪಷ್ಟವಾಗಿ ಬರೆದಿದ್ರೆ ತನಿಖೆ ಪೂರ್ಣವಾದ ಮೇಲೆ ಕೋರ್ಟ್ ಏನು ಮಾಡೈತಿ ಷರತ್ತುಬದ್ಧ ಮೇಲೆ ಜಾಮೀನನ್ನು ಕೊಡ್ತೈತಿ. ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಒಪ್ಪಿಗೆ ಇದ್ರೂ ಕೂಡ ಆ ಒಂದು ಲೈಂಗಿಕ ಕ್ರಿಯೆ ನಡೆದಾಗ ಪೋಕ್ಸೋ ಕೇಸ ಅನ್ವಯ ಆಕೈತಿ. ಇದು ನೆನಪಿರಬೇಕು. ಮತ್ತು ಸುಳ್ಳು ಪ್ರಕರಣ ಹಾಕಿದ್ರು ಕೂಡ ಕಾನೂನು ಕ್ರಮ ಆ ವ್ಯಕ್ತಿಗಳ ಮೇಲೆ ವಾಪಸ್ ರಿಟರ್ನ್ ಆಗಿ ಕೇಸ್ ಆಗತಕ್ಕಂಥದ್ದು ಐತಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದ್ರೆ ಮಗುವಿನ ರಕ್ಷಣೆಗಾಗಿ ಕಾನೂನಿನ ಅಂದರೆ ಮಗುವಿನ ರಕ್ಷಣೆನ ಕಾನೂನಿನ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಇದಕ್ಕೆ ಕನಿಷ್ಠ 10 ವರ್ಷ ಶಿಕ್ಷೆ ಆಕತಿ. 3 ರಿಂದ 4 ಸಲ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರಂದ್ರೆ ಅಕಸ್ಮಾತ್ ಮಗು 12 ವರ್ಷಕ್ಕಿಂತ ಕೆಳಗಿತ್ತಂದ್ರೆ 20 ವರ್ಷಗಳ ಕಾಲ ಶಿಕ್ಷೆ ಆಕತಿ ಮತ್ತು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗೋ ಸಾಧ್ಯತೆ ಇರ್ತೈತಿ. ಅಕಸ್ಮಾತ್ ಆಗಿ ಈಗಾಗಲೇ ಹೇಳಿದಂಗೆ ಒಪ್ಪಿಗೆ ಇದ್ರೂ ಕೂಡ ಅಪರಾಧ ಯಾಕಂದ್ರೆ ಮಗು 18 ವರ್ಷಕ್ಕಿಂತ ಕಡಿಮೆ ಐತಂದ್ರೆ ಮುಗೀತು, ಆ ಅಪರಾಧಿಗೆ ಶಿಕ್ಷೆ ಆಗಿ ಆಕತಿ. ಮತ್ತು ಹೊಳ್ಳಿ ಪೋಕ್ಸೋ ಆ್ಯಕ್ಟ ಮಕ್ಕಳ ರಕ್ಷಣೆಗಾಗಿ ಇರ್ತಕ್ಕಂಥದ್ದು. ಮಗುವಿನ ಮೇಲೆ ಲೈಂಗಿಕ ಕಿರುಕುಳ, ಸ್ಪರ್ಶ ಅಥವಾ ಹಿಂಸೆ ನಡೆದಿದ್ದು ನಿಜಾನ ಆಗಿತ್ತಂದ್ರೆ ಅಂಥವ್ರಿಗೆ ಬೇಲ ಕೊಡಕ್ಕೆ ಬರೋದಿಲ್ಲ. ಟೋಟಲಾಗಿ ಹೇಳ್ಬೇಕಂದ್ರೆ ಪೋಕ್ಸೋ ಕೇಸ್ ಆಗೈತೆ ಅಂದ್ರೆ ನೀವು ಬೇರೆದಿಲ್ಲ ಅಥವಾ ತಿಳ್ಕೊಬೇಕು. ನಾವು ಅಪರಾಧ ಮುಚ್ಚಿಟ್ಟರು ಕೂಡ ಶಿಕ್ಷೆ ತಪ್ಪಿದ್ದು ಅಲ್ಲ. ಮತ್ತು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಕತಿ. ಅದೇ ರೀತಿಯಾಗಿ ಅಲ್ಲಿ ಮೌನ ವಹಿಸಿದವರಿಗೆ ಕೂಡ ಶಿಕ್ಷೆ ಆಗತೈತಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ. ಈ ಕೊನೆಯದಾಗಿ ಹೇಳ್ಬೇಕಂದ್ರೆ ಮಕ್ಕಳ ಭದ್ರತೆ ನಮ್ಮ ಹೊಣೆ ಅಂತ ಹೇಳ್ಬೋದು. ಪೋಕ್ಸೋ ಕಾನೂನು ನಮ್ಮ ಎಲ್ಲರ ಶಕ್ತಿ ಪೋಷಕರು ಅಂತ ಹೇಳ್ತಾ ಈ ಒಂದೇನು ಮ್ಯೂಸಿಕ್ ಮೇಲೆ ಅವ್ರ ಮೇಲೆ ಕೇಸ್ ಆಗುತ್ತಲ್ಲ ಅದ್ರ ಬದಲ ಆತ ಈಗ ತಪ್ಪು ಮಾಡ್ತೇ ಇರಲಿ ಅಪರಾಧಿ ಅಂತ ಹೋದಾರಂದ್ರೆ ಆತನನ್ನು 14 ದಿನ ಕಸ್ಟಡಿ ಹೋಗ್ತಾರೋ ಎನ್ಕ್ವೈರಿ ಮಾಡ್ತಾರೋ. ಎನ್ಕ್ವೈರಿ ಮಾಡಿದ ನಂತರ ಆತ ತಪ್ಪು ಮಾಡಿದ್ರೆ ಶಿಕ್ಷೆ ಆಕತಿ, ತಪ್ಪು ಮಾಡಿದ್ರೆ ಇದ್ರೆ ಬಿಡುಗಡೆ ಆಕತಿ. ಮೋಸದಿಂದ ಕೂಡಿರ್ತಕ್ಕಂಥ ಕೇಸ್ಗಳು ಕೂಡ ಇವಾಗ ಇರ್ತಾವೆ ಅನ್ನೋದು ಹೇಳ್ಬಹುದು. ನೋಡ್ರಿ ಇದಷ್ಟು ವಿಷಯ ಹೇಳ್ಬೇಕಂತ ಇರ್ತಕ್ಕಂಥ ವಿಷಯ ಹೇಳಿ ಇದುವರೆಗೂ ನೋಡೋದಕ್ಕಾಗಿ ಧನ್ಯವಾದ. ಅದೇ ರೀತಿ ನಮಸ್ಕಾರ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸಂಚಿಕೆಯೊಂದಿಗೆ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರಲು ನಾನು ಸಿದ್ಧ.